ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ದಿನ ಗುರುವಾರ ಎಂದರೆ ಗುರು ರಾಘವೇಂದ್ರ ಸ್ವಾಮಿಯವರ ವಾರದ ದಿನ. ಇವತ್ತಿನ ದಿನದಲ್ಲಿ ಎಲ್ಲ ನನ್ನ ತಂದೆ ತಾಯಂದಿರು, ನನ್ನ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿಯಂದಿರು, ನನ್ನ ಸ್ನೇಹಿತರು ಎಲ್ಲರೂ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಗುರು ರಾಘವೇಂದ್ರ ಸ್ವಾಮಿಯವರು ರಾಯರ ಮಠಕ್ಕೆ ಬಂದು ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತಾರೆ. ಯಾಕೆ ಅಂದರೆ ರಾಯರು ಕೇಳಿದ್ದಾರೆ, ಇದರಲ್ಲಿ ಜಾತಿ ಮತ ಹುಡುಕಬೇಡಿ, ನೀವೆಲ್ಲರೂ ನನ್ನ ಮಕ್ಕಳು ಇದ್ದಾಗೆ. ನಿಮ್ಮ ಕಷ್ಟಗಳು ಏನೇ ಇದ್ದರೂ ನನ್ನ ಹತ್ರ ಬನ್ನಿ, ನಿಮಗೆ ಕಷ್ಟಗಳೇ ಬರುವುದಿಲ್ಲ. ಯಾಕೆ ಅಂದರೆ ಸದಾ ನಿಮ್ಮ ಜೊತೆ ನಾನು ಇರುತ್ತೇನೆ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ನಿಮ್ಮ ಕಷ್ಟಗಳು ಏನೇ ಒಂದು ಸಮಸ್ಯೆ ಇದ್ದರೂ, ಯಾಕಂದರೆ ಎಷ್ಟೋ ಜನಗಳು ನನ್ನ ತಂದೆ ತಾಯಂದಿರು ಮನೆ ಇರಲಾರ್ದವರು ಮನೆ ಕಟ್ಕೊಂಡಿದ್ದಾರೆ. ರಾಯರ ಹತ್ರ ಎಷ್ಟು ಒಂದು ಕೇಳಿದರೂ, ನೀವೆಲ್ಲರೂ ನನ್ನ ಮಕ್ಕಳು, ನೀವೇನು ಕೇಳೋಕ್ಕೂ ನಿಮ್ಮಲ್ಲಿ ಹಕ್ಕಿದೆ. ಮನೆ ಇಲ್ವಾ, ನನ್ನ ಹತ್ರ ಬನ್ನಿ. ಸಾಲದಲ್ಲಿದ್ದೀರಾ, ನನ್ನ ಹತ್ರ ಬನ್ನಿ. ನಿಮಗೇನೇ ಒಂದು ಕಷ್ಟಗಳಿತ್ತು ಅಂದರೂ ಅದಕ್ಕೆ ಪರಿಹಾರ ನೀಡುತ್ತೇನೆ ನಾನು ಅಂದುಕೊಂಡು ಇವತ್ತಿನ ದಿನದಲ್ಲಿ ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಮದುವೆ ಆಗಲಾರ್ದವರು, ಅಥವಾ ಸಾಲದಲ್ಲಿ ಬಳಗ್ತಾ ಇರೋರು, ಅಥವಾ ಕೋರ್ಟಿನ ವಿಚಾರದಲ್ಲಿರೋರು, ಅಥವಾ ಯಾವುದೋ ಒಂದು ಕಾಯಿಲೆಯಿಂದ ಇದ್ದವರು, ಇದಕ್ಕೆಲ್ಲ ಪರಿಹಾರ ಗುರು ರಾಘವೇಂದ್ರ ಸ್ವಾಮಿಯವರು ಕೊಡುತ್ತಾರೆ. ನನಗೆ ನಿಮ್ಮ ದುಡ್ಡು ಬೇಡ, ನಿಮ್ಮ ಆಸ್ತಿ ಬೇಡ, ಅದನ್ನೆಲ್ಲ ನೀವೇ ಇಟ್ಕೊಳ್ಳಿ. ನಿಮ್ಮ ಪ್ರೀತಿ, ನಿಮ್ಮ ಭಕ್ತಿ ಅದು ಮಾತ್ರ ನನಗೆ ಬೇಕು ಅಂತ ಕೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಭಕ್ತಿಯಿಂದ ನೀನು ನನ್ನ ಹತ್ರ ಬಾ, ನಾನು ಪ್ರೀತಿಯಿಂದ ನಿನ್ನ ಸ್ವೀಕರಿಸಿಕೊಳ್ಳುತ್ತೇನೆ ಕಂದ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ನಿನಗೇನೇ ಒಂದು ಕಷ್ಟ ಇದ್ದರೂ ನನ್ನ ಹೆಸರನ್ನು ಕೂಗಿ ಹೇಳು, ನಾನು ನಿನ್ನ ಹತ್ರ ಸದಾ ಇರುತ್ತೇನೆ ಕಂದ ಅಂತ ಹೇಳಿದ್ದಾರೆ. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ರಾಯರನ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಅವರು. ದೇವರನ್ನೇ ಒಲಿಸಿಕೊಂಡಂಥ ಗುರುಗಳು. ರಾಯರು ಇವತ್ತಿಗೂ ಹೇಳ್ತಾರೆ, ಕಷ್ಟ ನನ್ನಲ್ಲೇ ಮುಕ್ತಿಯಾಗಲಿ, ನನ್ನನ್ನು ನಂಬಿಕೊಂಡು ಬಂದಂಥ ಭಕ್ತಾದಿಗಳು ಯಾರೂ ಹಸಿವಿನಿಂದ ಹೋಗಬಾರದು ಅಂತ ಹೇಳಿಕೊಂಡು ಇವತ್ತಿಗೂ ನಮ್ಮ ರಾಯರ ಮಠದಲ್ಲಿ ಎರಡನೇ ಮಂತ್ರಾಲಯ ಅಂತ ಹೇಳ್ಬೋದು ಜಯನಗರದಲ್ಲಿರ್ತಕ್ಕಂಥ ರಾಯರ ಮಠ. ಎಷ್ಟೋ ಜನಗಳು ಬಂದು ಒಂದು 4,000-5,000 ಜನ ಭಕ್ತಾದಿಗಳು ಪ್ರತಿ ಗುರುವಾರ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಅದು ರಾಯರ ಮಹಿಮೆ. ರಾಯರು ಹೇಳಿದ್ದಾರೆ, ನಾನು ಒಂದು ಹೊತ್ತು ಊಟ ಮಾಡಿ 4 ವರ್ಷ ಉಪವಾಸವಾಗಿದ್ದೀನಿ, ಈ ಕಷ್ಟ ನನ್ನಲ್ಲೇ ಮುಕ್ತಿಯಾಗಲಿ. ಹಸುವಿನ ಕಷ್ಟ ಏನು ಅಂತ ನನಗೆ ಗೊತ್ತು, ಅದಕ್ಕೋಸ್ಕರ ಯಾರೂ ಹಸುವಿನಿಂದ ಹೋಗಬಾರದು ಅಂತ ಹೇಳಿ ಇವತ್ತಿಗೂ ನಮ್ಮ ಮಠದಲ್ಲಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಭಕ್ತಾದಿಗಳು ಬರುತ್ತಾರೆ. ಜಾತಿ ಮತ ಏನೂ ಕೇಳಿಲ್ಲ ರಾಯರು. ನೀವೆಲ್ಲರೂ ನನ್ನ ಮಕ್ಕಳು ಕಂದ ಅಂತ ಪ್ರೀತಿಯಿಂದ ಹೇಳುತ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಎಷ್ಟು ಅದ್ಭುತ ಕಣ್ರಿ. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಇವತ್ತಿನ ದಿನದಲ್ಲಿ ನಾವು ಒಂದು ಹೊತ್ತು ಊಟ ಮಾಡೋಕ್ಕೂ ಎಷ್ಟು ಕಷ್ಟ ಇರುತ್ತೆ. ಆದರೆ ಇಷ್ಟೊಂದು ಜನಗಳು ಅಂದರೆ ಯಾಕೆ ಇವರೆಲ್ಲರೂ ನನ್ನ ಮಕ್ಕಳು ಅಂತ ಅಂದುಕೊಂಡು ಇವತ್ತು ನಾವು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬರ್ತಾ ಇದ್ದೀವಿ ಅಂದರೆ ರಾಯರು ನಮಗೆ ಅಷ್ಟೊಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾವು ಇವತ್ತಿನ ದಿನದಲ್ಲಿ ರಾಯರನ್ನ ನೋಡ್ತಾ ಇದ್ದೀವಿ ಅಂದರೆ ನಾವು ನಿಜವಾಗಲೂ ಪುಣ್ಯವಂತರು. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ನಿಮಗೆ ಮನೆ ಇಲ್ವಾ, ಸಾಲದಲ್ಲಿ ಸಿಗಾಕೊಂಡಿದ್ದೀರಾ, ಅಥವಾ ಮಕ್ಕಳ ಮದುವೆ ಆಗ್ತಾ ಇಲ್ವಾ, ನಿಮ್ಮ ಎಲ್ಲದಕ್ಕೂ ಪರಿಹಾರ ಏನಂದರೆ ರಾಯರು. ಭಕ್ತಿಯಿಂದ ರಾಯರ ಮಠಕ್ಕೆ ಹೋಗಿ ಪ್ರೀತಿಯಿಂದ ನೀವು ಕೇಳಿದ್ದೆಲ್ಲ ಕೊಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. 700 ವರ್ಷ ನಾನು ನಿಮ್ಮ ಜೊತೆ ಇರುತ್ತೇನೆ ಅಂತ ಹೇಳಿದ್ದಾರೆ. 700 ವರ್ಷದಲ್ಲಿ 353 ವರ್ಷ ಆಯಿತು. ಇವತ್ತಿಗೂ ಪವಾಡದ ಮೇಲೆ ಪವಾಡ ಮಾಡುತ್ತಾ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ರಾಯರನ್ನ ನಂಬಿ ಲಕ್ಷಾಂತರ ಜನರು ಬದುಕನ್ನೇ ಚೇಂಜ್ ಮಾಡಿದಂಥ ಮಹಾನ್ ಗುರುಗಳು ಅವರು. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ.